ಸಿನಿಮಾ ಅನಿರೀಕ್ಷಿತವಾಗಿ ಸಿಕ್ತು, ಒಂದು ವೇದಿಕೆ ಸಿಕ್ತು. ಬಟ್ ಸಿನಿಮಾದಲ್ಲಿ ನನ್ನ ವೈಯಕ್ತಿಕ ಬೆಳವಣಿಗೆ ಅನ್ನೋದಕ್ಕಿಂತ ನಾನು ಆ ವೇದಿಕೆ ಉಪಯೋಗಿಸ್ಕೊಂಡು ನಾನು ಹೆಂಗೆ ಒಂದು ಸಮಾಜ ಒಂದು ನಿಜವಾದ ಸಂವಿಧಾನದ ಅಡಿಯಲ್ಲಿ ಒಂದು ಕರ್ನಾಟಕ ಕಟ್ಟಬೇಕು ಅಂತ. ಯಾಕಂದ್ರೆ ನಾವೆಲ್ಲ ಕರ್ನಾಟಕ ಪ್ರೀತಿಸೋರು, ನಾವೆಲ್ಲ ಒಂದು ರೀತಿ ಕನ್ನಡ ಮತ್ತೆ ಕರ್ನಾಟಕದ ಎಲ್ಲಾ ಭಾಷೆಗಳು ಮತ್ತೆ ಎಲ್ಲ ಒಂದು ಪ್ರಾದೇಶಿಕವಾಗಿ ಸಂವಿಧಾನ ಪ್ರೀತಿಸೋರು. ಬಟ್ ಅದು ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರ್ದು, ಅದು ಯೋಜನೆ, ನೀತಿ, ಕಾನೂನುಗಳಿಗೆ ಬರಬೇಕು, ಅದು ಹೋರಾಟಗಳ ಮುಖಾಂತರ ಬರಬೇಕು, ಅದು ವೈಜ್ಞಾನಿಕವಾಗಿ ಬರಬೇಕು. ಅದು ಯಾವ ಜನಾಂಗದವ್ರನ್ನ ನಾವು ಶತ್ರು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾರು ಕೂಡ ಅಪ್ಲಿಕೇಶನ್ ಆಗಿ ಅವರ ಜಾತಿ, ಲಿಂಗ, ಧರ್ಮ, ಊರುಗಳು ಹುಟ್ಟಿಲ್ಲ. ಅದು ಬೈ ಚಾನ್ಸ್ ಆಗಿ, ಬಟ್ ಬೈ ಚಾಯ್ಸ್ ಆಗಿ ನಾವು ಒಂದು ಸಮಾಜವಾದಿಗಳಾದ್ರೆ ಕರ್ನಾಟಕಕ್ಕೆ ಬಹಳ ಒಳ್ಳೇದಾಗತ್ತೆ. ನನ್ನಂತ ಒಂದು ಜಾಸ್ತಿ ಪಡೆದಿರೋನು ಜಾಸ್ತಿ ಒಂದು ರೀತಿ ಕೊಡುಗೆ ಸಮಾಜಕ್ಕೆ ತ್ಯಾಗ ಮಾಡಬೇಕಾಗಿರೋ ನನ್ನ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಇವಾಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸ್ಟೇಟ್ಮೆಂಟ್ ನ ತಗೊಂಡು ಕ್ರಿಟಿಸೈಸ್ ಮಾಡ್ತಾ ಇದ್ದೀರಿ. ನಿಮ್ಗೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತೆ ಲಿಬರ್ಟಿಗೂ ವ್ಯತ್ಯಾಸಗಳಿದೆಯಾ, ಅಥವಾ ಅವರು ಏನ್ ರಾಷ್ಟ್ರಗೀತೆನ ವಿರೋಧ ಮಾಡಿದ್ರು ಅಥವಾ ರಾಷ್ಟ್ರಗೀತೆನ ಕ್ರಿಟಿಸೈಸ್ ಮಾಡುವಂತ ಕೆಲಸ ಮಾಡಿದ್ರು, ಅದು 51A ಆರ್ಟಿಕಲ್ ಉಲ್ಲಂಘನೆ ಮಾಡಿದಂಗಲ್ವ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಪ್ರಶ್ನೆ. 51A ನಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗೌರವ ಕೊಡಬೇಕು ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ. ಇದು ಅವರು ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಚರ್ಚೆನ ಹೆಚ್ಚು ಮಾಡ್ತಿರೋದ್ರಲ್ಲಿ ನನಗೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜನ ಅಗೌರವ ಅಂತ ನನಗೆ ಕಾಣಿಸಲ್ಲ. ನನಗೆ ಅದು ಪ್ರತಿಯೊಂದು ನಿಂತಿರೋ ಇಂಟರ್ಪ್ರಿಟೇಷನ್ ಮೇಲೆ. ಇವತ್ತು ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ, ನಾವು ಸಂವಿಧಾನ ಅಂತ ಪರ ಅಂತ ಎಲ್ಲರೂ ಹೇಳ್ಕೊಂಡು ಸಂವಿಧಾನ ಒಂದು ರೀತಿ ನಾವು ಜೇಬಿಂದ ತೆಗೆದು ನಾನು ಎತ್ತಿಡಿತೀನಿ ಅಂತ ಕೆಂಪು ಪುಸ್ತಕ ಅಂದಾಗ ನೀವು ನಿಜವಾಗ್ಲೂ ಸಂವಿಧಾನ ಪರ ಇದ್ದೀರಾ, ನಿಮ್ ಪಕ್ಷ ಇದೆಯಾ ಅಂತ ಪ್ರಶ್ನೆ ಬರಬೇಕು. ನೀವು ಯಾರನ್ನ ಕೇಳ್ತಿದ್ದೀರಿ ಅಂತ ಪದೇ ಎತ್ತು ತೋರಿಸ್ತಾ ಇರೋದು ರಾಹುಲ್ ಗಾಂಧಿ ಅವರು, ಅವ್ರ ಬಗ್ಗೆ ಪ್ರಶ್ನೆನಾ ಅಂತ. ಅದು ಅವ್ರ ಸಂವಿಧಾನ ಪರ ಅಂತ ಅವ್ರು ಒಬ್ಬರೇ ಹೇಳೋರಲ್ಲ. ಎಲ್ಲಾ ಪಕ್ಷಗಳು ಅವರ ರೀತಿಯಲ್ಲಿ ಸಂವಿಧಾನ ಪಕ್ಕ ನಮ್ಮ ಪ್ರಧಾನಮಂತ್ರಿ ಹೋಗಿ ಸಂವಿಧಾನ ತಲೆಬಾಗಿದ್ದಾರೆ. ಸಂವಿಧಾನ ತಲೆಬಾಗೋದಕ್ಕಿಂತ ಸಂವಿಧಾನದ ಅಡಿಯಲ್ಲಿ ಯೋಜನೆ, ನೀತಿ, ಕಾನೂನುಗಳು ಬರಬೇಕು. ನೀವು ಸಂವಿಧಾನ ಎತ್ತಿಡಿತಿರೋರ್ನ ಅಥವಾ ಅವ್ರ ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿಡಿತಿರೋರ್ನ ನೀವೆಲ್ಲೋ ಒಂದ್ ಕಡೆ ನೀವು ಅಪರಾಧೀಕರಣ ಸ್ಥಾನದಲ್ಲಿ ಕೂಡ್ಸಿದ್ರೆ ಅದೇಂಗ್ ನೀವು ಸಂವಿಧಾನ ಎತ್ತಿಡಿತಾ ಇದ್ದೀರಾ? ಸೊ ದಿಸ್ ಇಸ್ ದ ಓವರ್ ಆಲ್ ಪ್ರಶ್ನೆ. ನಾವು ವ್ಯಾಖ್ಯಾನಿಸೋದು, ಆ ವ್ಯಾಖ್ಯಾನಿಸೋದು ಅನ್ನೋತಮ್ಮ ನಮಗೂ ಕೂಡ ಕೋರ್ಟ್ಸ್ ಅನ್ನೋದು ಕೂಡ ಬಹಳ ನೆಸೆಸಿಟಿ ಆಗತ್ತೆ. ಹಿಂಗ ಅಭಿಪ್ರಾಯಗಳನ್ನ ಮಂಡಿಸ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ, ಅದಕ್ಕೆ ಎಲ್ಲದಕ್ಕೂ ಕೂಡ ಸಾಂವಿಧಾನಿಕವಾಗಿ ಅವಕಾಶ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾ ಹೋದ್ರೆ ನಾಳೆ ದಿನ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗೋದು ತಪ್ಪಲ್ಲ, ಅವ್ರ ಅಭಿವ್ಯಕ್ತಿ ಅದು. ನಾಳೆ ದಿನ ಪಾಕಿಸ್ತಾನದ ನೀತಿಗಳನ್ನ ಒಪ್ಕೊಳ್ಳೋರು ಕೂಡ ತಪ್ಪಾಗೋದಿಲ್ಲ, ಅವ್ರ ಅಭಿವ್ಯಕ್ತಿ ಅದು. ಹಂಗಾಗೋಗ್ಬಿಡೋದಿಲ್ವಾ ಲಾಜಿಕ್? ನೋಡಿ, ಪಾಕಿಸ್ತಾನ ನಮ್ಮ ಒಂದು ರೀತಿ ಒಂದೇ ನಮ್ಮ ಶತ್ರು ಅಂತಾನೆ ನಾನು ನೋಡಲ್ಲ. ನಾನಿಂಗ್ ನೋಡ್ತೀನಿ ಅಂದ್ರೆ ಅವರು ಒಂದು ರೀತಿ ಅನೇಕ ಸಮಸ್ಯೆಗಳಿರೋ ಒಂದು ದೇಶ, ಅವ್ರದೇ ಆದ ನಮ್ಮಷ್ಟು ಉತ್ತಮವಾದ ಸಂವಿಧಾನ ಅನ್ನೋದಿಲ್ಲ ಆ ದೇಶದಲ್ಲಿ. ನಮಗೆ ಅಲ್ಲೇ ರೀತಿ ಬಹಳ ಬೇರೆ ಬೇರೆ ರೀತಿ ಬಡತನ, ಬೇರೆ ಬೇರೆ ರೀತಿ ಸಮಸ್ಯೆಗಳಾಗಿರೋ ದೇಶ. ಆ ದೇಶಗಳು ನಮ್ಮ ಶತ್ರು ಅನ್ನೋದಕ್ಕಿಂತ ನಮಗೆ ಅನೇಕ ಪ್ರಬಲ ದೇಶಗಳು, ನಾವು ಯಾಕೆ ಅವ್ರಿಗೆ ಸಮಸ್ಯೆಗಳಾಗಿರೋದು ಅದು ಒಂದು. ಆದ್ರೆ ನಮಗೆ ಅನೇಕ ಪ್ರಬಲ ದೇಶಗಳು, ಅಮೆರಿಕ ದೇಶಗಳು ಪ್ರಪಂಚನ ಒಂದ್ ರೀತಿ ಅವರು ಹಿಂಸಾತ್ಮಕವಾಗಿ ನಾಶ ಮಾಡ್ತಾ ಇದೆ. ಅದು ಬೇರೆ ಬೇರೆ ರೀತಿ ಫಾರಿನ್ ಪಾಲಿಸಿ ಬಹಳ ವರ್ಷಗಳಿಂದ ಮಾಡ್ತಾ ಇದೆ. ಇಸ್ರೇಲ್ ದೇಶ ಬೇರೆ ಬೇರೆ ಸಮಸ್ಯೆಗಳು ಮಾಡ್ತಾ ಇದೆ. ಇದನ್ನು ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡಬೇಕು. ನಿಮ್ಮ ರೀತಿಯಲ್ಲಿ ಭಾರತದಲ್ಲಿ ಅಥವಾ ನಿಮ್ಮ ಸತ್ಯ ಮಾರ್ಗದಲ್ಲಿ ನೀವು ಯಾವ್ದಾದ್ರೂ ಒಂದು ಪರಿವರ್ತನೆಯನ್ನ ಕರ್ನಾಟಕದಲ್ಲೇ ಆಗಿರ್ಲಿ, ಅಸ್ಪೃಶ್ಯತೆ ನಿವಾರಣೆ ಆಗಿದೆಯಾ, ಹೆಣ್ಣು ಮಕ್ಕಳ ದೌರ್ಜನ್ಯ ಕಡಿಮೆ ಆಗಿದೆಯಾ, ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಕ್ಕಿದೆಯಾ, ಅಥವಾ ಯಾವುದರಲ್ಲಿ ನೀವು ಸಮಾಜವನ್ನ ನಿರ್ಮಾಣ ಮಾಡಿದ್ದೀರಾ? ಅಂದ್ರೆ ನೀವೇನಾದ್ರೂ ಪರ್ಸನಲ್ ಗೇನ್ಗೋಸ್ಕರ ಈ ತರ ಒಂದು ಮಾತಾಡ್ತೀರಾ ಅಂತ ನನ್ನ ಪ್ರಶ್ನೆ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರಶ್ನೆಗೆ ನಾನು ಯಾವ ಪರ್ಸನಲ್ ಗೇನ್ ಇಂದ ನಾನು ಮಾಡ್ತಾ ಇಲ್ಲ. ಪರ್ಸನಲ್ ಗೇನ್ ಮಾಡಬೇಕಾಗಿತ್ತು ಅಂದ್ರೆ ನಾನು ಅಮೆರಿಕದಲ್ಲಿ ಇದ್ದು ನಾನು ಅನೇಕ ಒಂದು ರೀತಿ ಒಳ್ಳೆ ಉದ್ಯೋಗ ಒಳ್ಳೆ ಅಂದ್ರೆ ಏನು ದುಡ್ಡು ಕೊಡೋ ಉದ್ಯೋಗ ಅಲ್ಲೇ ಇರ್ಬೋದಾಗಿತ್ತು, ಅಥವಾ ಸಿನಿಮಾದಲ್ಲೇ ನಾನು ಮಾಡ್ಕೊಂಡ್ ಬರ್ಬೋದಾಗಿತ್ತು. ಪರ್ಸನಲ್ ಗೇನ್ ನಾನು ಜಾಸ್ತಿ ಪಡೆದಿದ್ದೀನಿ ಅನ್ಯಾಯದ ವ್ಯವಸ್ಥೆನಲ್ಲಿ, ನನ್ನ ಜಾಸ್ತಿ ವಾಪಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಎಷ್ಟೋ ಒಂದು ಸೈದ್ಧಾಂತಿಕ ವಿರೋಧಿಗಳ ನಡುವೆ ನಾವು ಒಂದು ಸಮಾಜ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ಎಲ್ಲಾ ರೀತಿ ಅನ್ಯಾಯಗಳನ್ನ ನಾವು ಕಿತ್ತಾಕಿದ್ದೀನಿ ಅಂತ ಯಾವ ಭ್ರಮೆನಲ್ಲಿಲ್ಲ. ಒಂದು 14 ವರ್ಷದಿಂದ ಒಂದು ಅಹಿಂಸಾ ಮಾರ್ಗದಲ್ಲಿ ಒಂದು ಸಮಾಜ ದೃಷ್ಟಿನಲ್ಲಿ ನಾವು ಅನೇಕ ಹೋರಾಟಗಳು ಎತ್ಕೊಂಡಿದ್ದೀವಿ. ನಾವು ಮಹಿಳಾ ಸಮಾನತೆ ವಿಚಾರದ ಸಿನಿಮಾ ರಂಗದಲ್ಲಿ ಆ ವಿಚಾರ ಆಗಿರ್ಬೋದು, ಓವರ್ ಆಲ್ ಆಗಿರ್ಬೋದು, ಜಾತಿ ವ್ಯವಸ್ಥೆಯನ್ನು ಕಿತ್ತಾಕೋದು, ಬರೀ ಅಸ್ಪೃಶ್ಯತೆ ಕಿತ್ತಾಕೋದಷ್ಟೇ ಅಲ್ಲ, ಇಡೀ ಜಾತಿ ವ್ಯವಸ್ಥೆನೇ ನಮ್ಗೆ ಸಮಸ್ಯೆ ಅಂತ ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ಹೇಳಿದ್ರು. ಆರ್ಥಿಕ ಅಸಮಾನತೆ ಆಗಿರ್ಬೋದು, ಎಲ್ಲ ಕೃಷಿ, ರೈತರು, ನಮಗೆ ಎಷ್ಟೋ ಒಂದು ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಾವು ಅನೇಕ ವಿಚಾರಗಳನ್ನ ಹೋರಾಟಗಳ ಮುಖಾಂತರ ನಾವು ಅದನ್ನ ಜನರಿಗೆ ಜಾಗೃತಿ ಮಾಡ್ತಾ ಇದೀವಿ. ಅದು ಮುಚ್ಚಾದ ಒಂದು ನ್ಯಾಯ ಒದಗಿಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಮಸ್ಕಾರ, ಅಬೂಬಕರ್ ಅಂತ ಹೇಳಿ. ಇವಾಗ RSS ಬ್ಯಾನ್ ಮಾಡ್ಬೇಕಂತ ಹೇಳಿಲ್ಲ. RSS ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಲಾಠಿ ಇಟ್ಕೊಂಡು ಮಾಡ್ತಾರೆ, ಅದನ್ನು ಬ್ಯಾನ್ ಮಾಡ್ಬೇಕಂತ ಹೇಳಿದ್ದು. ನಾವಿವಾಗ ಕನ್ನಡಪಡ ಸಂಘಟನೆಯವರೆಲ್ಲ ಏನಾದ್ರೂ ಒಂದು ಸಮಸ್ಯೆ, ಕನ್ನಡ ಸಮಸ್ಯೆ ಬಗ್ಗೆ ಏನಾದ್ರೂ ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ನಮಗೆ ಪರ್ಮಿಷನ್ಗೆ 4-5 ಕಡೆ ಸ್ಟೇಷನ್ಗೆ ನಾವು ಓಡಾಡಬೇಕಾಗತ್ತೆ. ಪರ್ಮಿಷನ್ ಬೇಕು, ಪೊಲೀಸ್ ಇದು ಬೇಕಾಗತ್ತೆ.
ಅವರಿಗೇನು ಪರ್ಮಿಷನ್ ಏನು ಬೇಕಾಗಿಲ್ಲ, ಅವ್ರು ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಮೊದಲನೇದಾಗಿ ಕರೆಕ್ಷನ್, RSS ಕೂಡ ಪರೇಡ್ ಮಾಡುವಾಗ ಮಿನಿಮಮ್ ಪೊಲೀಸ್ ಇನ್ಫಾರ್ಮೇಶನ್ ಮಾಡಬೇಕು, ಆ ಸಂಬಂಧಪಟ್ಟ ಲೋಕಲ್ ಅಥಾರಿಟಿಯಿಂದ ಪರ್ಮಿಷನ್ ತಗೊಂಡೇ ಮಾಡಬೇಕು. ಇನ್ ನಿಮ್ ಪ್ರಶ್ನೆಗೆ ಅವ್ರೇನು ಉತ್ತರ ಕೊಡ್ತಾರೆ ಕೇಳು. ಕರೆಕ್ಟ್. ನಂಬರ್ 1, ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ ಅವರು ಲೆಟರ್ ಕಳಿಸಿದಾಗ ಅದರಲ್ಲಿ RSS ಪ್ರಶ್ನೆ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಕ್ಲಿಯರ್ ಆಗಿ ಬರ್ತಿದ್ದಾರೆ. ಸೊ ಅವರ ಉದ್ದೇಶನೇ ಒಂದು ಸೆಲೆಕ್ಟಿವ್ ಆಗಿ ಒಂದು ಆರ್ಗನೈಸೇಷನ್ ನ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡೋದು ಅನ್ನೋ ಉದ್ದೇಶ ಇತ್ತು. ಅದು ಮುಖ್ಯಮಂತ್ರಿಯವರು ಅದನ್ನ ಪಾಲಿಸಿ ಎಲ್ಲ ಫ್ರೇಮ್ ಮಾಡಿದಾಗ ಅದ ಹೆಸರಿರ್ಲಿಲ್ಲ. ಮತ್ತೆ ಬೇರೆ ಬೇರೆ ರೀತಿಯಿಂದ ಅವರು ಬ್ಯಾಕ್ ಟ್ರ್ಯಾಕ್ ಮಾಡಕ್ ಶುರು ಮಾಡಿದ್ರು. ಯಾವಾಗ ಒಂದು ರೀತಿ ಸಾಂವಿಧಾನಿಕ ವಿರೋಧ ಬಂದಾಗ, ಅವ್ರು ಸೈದ್ಧಾಂತಿಕ ವಿರೋಧ ಇರ್ಲಿ, ಸಾಂವಿಧಾನಿಕ ವಿರೋಧ ಬಂದ ಅವರು ಬ್ಯಾಕ್ ಟ್ರ್ಯಾಕ್ ಮಾಡಕ್ ಶುರು ಮಾಡಿ ನಾನು ಬ್ಯಾನ್ ಅಂತ ಹೇಳಿಲ್ಲ ಅಂತ, ಬಟ್ ಅವ್ರು ಪರ್ಸನಲ್ ಬ್ಯಾನ್ ಅಂತ ಹೇಳಿದ್ರು. ಮತ್ತೆ ಇನ್ನ ಏನಾದ್ರೂ ಫ್ಯೂಚರ್ ಅಲ್ಲಿ ನಿಮ್ಗೆ ಸಪೋರ್ಟ್ ಬೇಕಾದ್ರೆ ನಾವು ನಿಮ್ ಪರವಾಗಿ ಇರ್ತೀವಿ, ನಮ್ಮ ಪಾರ್ಟಿ ಬೇಕಾದ್ರೂ ಜಾಯಿನ್ ಮಾಡಬಹುದು, ವೆಲ್ಕಮ್ ಅಂತ ಹೇಳ್ತೀವಿ ನಾವು. ಡೈರೆಕ್ಟ್ ಪೊಲಿಟಿಕಲ್ ಪಾರ್ಟಿ ಜಾಯಿನ್ ಆಗಿ ಅಂತ ಆಫರ್ ಕೊಡ್ತಾ ಇದ್ದಾರೆ. ನಾವು ಮಾಡೋದು ಬಹಳ ಇದೆ ಸ್ನೇಹಿತ, ನಾವು ಕೆಲಸ ಮಾಡೋದು ಬಹಳ ಇದೆ. ನಮ್ಗೆ ಇವತ್ತಿನ ನಾವು ದೊಡ್ಡ ಪ್ರಮಾಣ ನಮ್ಗೆ ಎಲ್ಲರೂ ಬೇಕು. 6 ಕೋಟಿ 7 ಕೋಟಿ ಜನ, ಪ್ರತಿಯೊಬ್ಬ ಮನುಷ್ಯನೂ ಬೇಕು. ನಮ್ಗೆ ಇವತ್ತಿನ ದಿನ ಒಂದು ಕಲ್ಲು, ಒಂದು ಮರ ಗಿಡನೂ ಬಂದ್ರೆ ಸಮಾನತೆಗೋಸ್ಕರ ಅದು ಬರಲಿ, ಸಮಾಜ ನಮ್ಗೆಲ್ಲರೂ ಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ ಸಮಾನತೆ ಅಂತ ಎಲ್ಲರೂ ಬೇಕು. ನಾವು ಕೆಲಸ ಮಾಡಬೇಕು. ನಾನು ಅವಲೇ ಹೇಳಿದೆ, ನಾವು ಜನರ ಹತ್ರ ಹೋಗ್ಬೇಕು. ಜನರು ಹೇಳಿದಾಗ ನಮಗೆ ಅವ್ರು ನಮ್ಮ ಪ್ರಶ್ನೆ ಮಾಡಬೇಕು, ನಮ್ಮ ಹಾವಭಾವ ನೋಡಬೇಕು, ನಮ್ಮ ಯೋಚನೆಗಳು ಕೇಳಬೇಕು, ಅವರು ಕೂಡ ನಮ್ಮನ್ನು ಟೀಕೆ ಮಾಡಬೇಕು. ಅದನ್ನು ಕೂಡ ನಾವು ಅದಕ್ಕೆ ಸಮರ್ಥವಾದ ಉತ್ತರ ಕೊಟ್ರೆ ಅವರು ಕೂಡ ನಮ್ಮ ಜೊತೆ ನಿಂತ್ಕೊಂತಾರೆ. ಸರ್, ನೀವು ಅಂಬೇಡ್ಕರ್ ವಾದಿ ಸರ್, ನೀವು ನಿಜವಾಗ್ಲಿ ರಾಜಕೀಯದಿಂದ ಬರ್ಬೇಕಂದ್ರೆ ನಮ್ಮ ಪಾರ್ಟಿಗೆ ಬನ್ನಿ ಸರ್. ನೀವು ಸರ್, ನಿಮ್ಗೆ ನಾವು CM ಮಾಡ್ತೀವಿ ಸರ್. ನಾನ್ CM ಆಗೋದು ಮುಖ್ಯ ಅಲ್ಲ ತಮ್ಮ, ನಾವು ನಿಮ್ಗೆ CM ಮಾಡ್ತೀವಿ. ನಿಜವಾಗ್ಲೂ ನೀವು ಪಾರ್ಟಿಗೆ ಯಾಕೆ ಸರ್ ನೀವು ಪಾರ್ಟಿಗೆ ಬರ್ತಾ ಇಲ್ಲ? ನೋಡಿ ತಮ್ಮ, ನೀವು ಕರೆದಿದ್ದಕ್ಕೆ ಧನ್ಯವಾದಗಳು. ಬಟ್ ಮೊದಲನೇದಾಗಿ ಹೇಳ್ತೀನಿ, ನಾನು ಯಾವ ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ, ಯಾವ ಪರ್ಸನಲ್ ಪವರ್ ಬಯಸೋನಲ್ಲ, ಯಾವ ಮಿನಿಸ್ಟರು, ಯಾವ ಮುಖ್ಯಮಂತ್ರಿ, ಯಾವ MLA ಆಗೋ ನಾನು ಬಯಸಲ್ಲ, ನಾನು ಆಗೋದೂ ಇಲ್ಲ. ನಾವೇನ್ ಮಾಡಬೇಕು ಅಂದ್ರೆ ನಮ್ ಕಾಂಶಿರಾಮ್ಜಿ ಮಾಡೋ ತರ ಮಾಡಿ ಯಶಸ್ವಿ ಮಾಡೋ ಒಂದು ಪ್ರಾದೇಶಿಕವಾಗಿ ಮಾಡಿದ್ದಾರೆ. ನಾವು ಅದನ್ನ ಕರ್ನಾಟಕಕ್ಕೆ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ಧಾಂತದ ಅಡಿಯಲ್ಲಿ ನಾವು ಗಟ್ಟಿಯಾಗಿ ಕಟ್ತಾ ಬರಬೇಕು. ಎಲ್ಲರೂ ಕೂಡ ರಾಜಕೀಯವನ್ನ ಕುತಂತ್ರಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ರಾಜಕೀಯದಲ್ಲಿ ಬರೀ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಹೊರತು ಯಾರು ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ಯಾರು ಜಾತ್ಯತೀತತೆಯನ್ನ ಅನುಸರಿಸ್ತಾ ಇಲ್ಲ. ಸುಮ್ನೆ ಮಾತಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ನಾವು ಜಾತ್ಯತೀತತೆ ಅಂತ. ಎಲ್ಲಿ ನೋಡಿದ್ರು ಜಾತಿ ತುಂಬಿ ತುಳುಕ್ತಾ ಇದೆ. ಜಾತಿ ಗಣತಿ ಅದು ಇದು ಅಂತ ಮಾಡ್ಕೊಂಡು ಎಲ್ಲರನ್ನ ಬೇರೆ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕವನ್ನ, ದೇಶವನ್ನ ಒಡೆಯುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಏನ್ ನಮ್ಮ ಭಾರತೀಯ ರಾಜಕಾರಣಿಗಳಿದ್ದಾರೆ ಎಲ್ಲರೂ ಕೂಡ ಕುತಂತ್ರಿಗಳೇ.